ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಪ್ಯಾರ್ಗೆ ಹಾಗ್ಬಿಟ್ಟೈತೆ ಅನ್ನುವ ಹಾಡಿನ ಮೂಲಕ ಕನ್ನಡಿಗರನ್ನ ಕುಣಿದು ಕುಪ್ಪಳಿಸಿದಂತಹ ಚೆಲುವೆ, ನಮ್ಮನೆಗಳ ಪ್ರೀತಿಯ ಪಾರುಲ್ ಯಾದವ್ ಅವರು. ಮೇಡಮ್ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮೊದಲನೇದಾಗಿ ವೆಲ್ಕಮ್ ಟು ಬ್ಯಾಂಗ್ಳೂರ್ ಮೇಡಮ್, ಮತ್ತೊಮ್ಮೆ ಥ್ಯಾಂಕ್ ಯು. ದಿಸ್ ನನ್ ಮನೆ ಇದೆ. ಯು ಆರ್ ವೆಲ್ಕಮ್. ದಿಸ್ ಇಸ್ ನನ್ ಮನೆ. ಅಂಡ್ ತುಂಬಾ ದಿನಗಳ ನಂತರ ಒಂದು ಅಫಿಷಿಯಲ್ ಆಗಿ ಬ್ಯಾಂಗ್ಳೂರ್ ಕಾಣಿಸ್ಕೊಳ್ತಿದ್ದಾರೆ, ಮನೆ ಇದೆ. ಸೊ ಹೇಗೆ ಅನ್ನಿಸ್ತಿದೆ ಬ್ಯಾಂಗ್ಳೂರಿಗೆ ಬಂದಿರುವಂತ? ನನ್ಗೆ ವೆದರ್ ತುಂಬಾ ಇಷ್ಟ, ನನ್ಗೆ ಜನ ತುಂಬಾ ಇಷ್ಟ, ನನ್ಗೆ ಊಟ ತುಂಬಾ ಇಷ್ಟ. ಐ ಆಲ್ವೇಸ್ ಫೀಲ್ ದಟ್ ಇಫ್ ಹ್ಯಾವ್ ಟು ಅಗೇನ್ ಸೆಟಲ್ ಡೌನ್ ಎನಿವೇರ್, ಇಫ್ ಹ್ಯಾವ್ ಟು ಲಿವ್ ಬಾಂಬೆ, ನನ್ಗೆ ಬ್ಯಾಂಗ್ಳೂರ್ ಇಷ್ಟ. ನನ್ ಮನೆ ಇದೆ, ಐ ಹ್ಯಾವ್ ಅ ಬಂಗ್ಲೋ ಹಿಯರ್. So for me, Bangalore is always home. That's what I feel for Bangalore. So yeah. ಬ್ಯಾಂಗ್ಳೂರ್ ಬಂದಾಗ ಇಷ್ಟಪಟ್ಟು ತಿನ್ನುವಂತಹ ಫುಡ್ ಯಾವ್ದು? Ubbatu. ಒಬ್ಬಟ್ಟು. Of course, Benne dosa is my favorite. But now in Bombay also, ತುಂಬಾ ಜಾಸ್ತಿ ಆನ್ ಇದೆ. ಸೊ ಬ್ಯಾಂಗ್ಳೂರ್ ಇದೆ, ಬಾಂಬೆ ಅಲ್ಲಿ ನಾವು ಬೆಣ್ಣೆ ದೋಸೆ ಓಪನ್ ಮಾಡಿದ್ರಿ. ಸೊ ಸಮ್ಟೈಮ್ಸ್ ವೆನ್ ಬ್ಯಾಂಗ್ಳೂರ್ ಮಿಸ್ ಆಗ್ತಾ ಇದೆ, ಸೊ ಐ ವಿಲ್ ಗೋ ಟು ಅ ಪ್ಲೇಸ್ ಕಾಲ್ ಬೆಣ್ಣೆ ದೋಸಾ ಇನ್ ಬಾಂಬೆ ಅಂಡ್ ಐ ಈಟ್ ದ ದೋಸಾ there. ಸೊ ನನಗೆ ಬೆಣ್ಣೆ ದೋಸೆ ತುಂಬಾ ಇಷ್ಟ, ಒಬ್ಬಟ್ಟು ಜಾಸ್ತಿ ಇಷ್ಟ. ಅಂಡ್ ನಾನು ವೆಜಿಟೇರಿಯನ್ ಇದೆ, ಸೊ ಕನ್ನಡ ಫುಡ್ ಅಲ್ಲಿ ಜಾಸ್ತಿ ವೆಜಿಟೇರಿಯನ್ ಆಪ್ಷನ್ ಇದೆ. ಸೊ ಯಾ. ಸೊ ರಾಗಿ ಬಾಲ್ ಟು, ಬಟ್ ಡಿಫಿಕಲ್ಟ್ ಟು ಸ್ವಾಲೋ. ರಾಗಿ ಮುದ್ದೆ ಇದು ಡಿಫಿಕಲ್ಟ್ ಟು ಸ್ವಾಲೋ. First, ಮೊದಲೇ ಸರಿ when I ate, I was chewing. I didn't know you have to gulp. ನನಗೆ ಗೊತ್ತಿಲ್ಲ. I'm chewing like a rubber. It is not good. ತಿಂದಾದ್ಮೇಲೆ ಹೆಂಗ್ ಅನ್ನಿಸ್ತು ರಾಗಿ ಮುದ್ದೆ ತಿಂದ್ಮೇಲೆ? Strong. Very strong. Of course, calcium ಇದೆ ಜಾಸ್ತಿ ಇದೆ. So people go for quinoa and all of it. But I think ragi is a super food. And at home, ನನ್ನ ಮನೆಯಲ್ಲಿ ಒಂದ್ ಮನೆ ಕೂಡ ನನ್ನ ಅಮ್ಮ, ನನ್ನ ತಾಯಿ, everybody eats ರಾಗಿ ಮುದ್ದೆ. ಮಾಡಕ್ ಬರುತ್ತಾ ರಾಗಿ ಮುದ್ದೆ? Yes, I taught my cook to ಮಾಡಕ್ಕೆ. ಯೂಟ್ಯೂಬ್ ಅಲ್ಲಿ ನಾನು ನೋಡಿದ್ರೆ ವಿಡಿಯೋ, ಆದ್ಮೇಲೆ ನಾನು ಮಾಡ್ತೀನಿ. ಸೂಪರ್ ಮೇಡಮ್. ಅಂಡ್ ತುಂಬಾ ದಿನಗಳ ನಂತರ ಸಿಕ್ಕಿದ್ದೀರಾ. ಸೊ ಕನ್ನಡಿಗರ ಸಿನಿ ಪ್ರೇಕ್ಷಕರಿಗೆ ಮತ್ತೆ ಯಾವಾಗ ಸಿಗ್ತೀರಾ ಅಂತ? ಸೊ ನಾನು ಹೊಸ ಮೂವಿ ಮಾಡ್ತಾ ಇದ್ದಾರೆ, ಕಾಮಿಡಿ, ಫಾರ್ಸಿಕಲ್ ಕಾಮಿಡಿ ಇದೆ. ಐ ವಿಲ್ ನಾಟ್ ಜಾಸ್ತಿ, ಐ ಕಾಂಟ್ ಟಾಕ್ ಮಚ್ ಅಬೌಟ್ ಇಟ್. ಹೀರೋ ಬಗ್ಗೆ ಡೈರೆಕ್ಟರ್ ಇಸ್ ಪನಗ ಬರ್ನಾ. ಅಂಡ್ ದ ಹೋಲ್ ಮೂವಿ ನಾನು ಯುರೋಪ್ ಅಲ್ಲಿ ಶೂಟ್ ಮಾಡ್ತಾ ಇದ್ದಾರೆ, ಎಂಟೈರ್ ಸ್ಕೆಡ್ಯೂಲ್. ಅಂಡ್ ತುಂಬಾ ಮ್ಯಾಡ್ ಕಾಮಿಡಿ ಇದೆ, ಫಾರ್ಸಿಕಲ್ ಕಾಮಿಡಿ. ಬಿಕಾಸ್ ಜಾಸ್ತಿ ಸೀರಿಯಸ್ ಸಿನಿಮಾ ಮಾಡಿದ್ರೆ, ಕಿಲಿಂಗ್ ವಿರಪ್ಪನ್, ಜೆಸ್ಸಿ ಹಾರರ್ ಮೂವಿ, ಕ್ವೀನ್ ರಿಮೇಕ್ ಮಾಡಿದ್ರೆ, ಬಟರ್ಫ್ಲೈ. So I said now I want to do some fun movie and wanted to do this. So comedy movie, which is my next movie. And after that there's one more lineup. So yes, ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. But first I think we're aiming to shoot this year is a comedy movie. ನಿಮ್ಮ ಭಾಷೆ ತುಂಬಾ ಚೆನ್ನಾಗಿದೆ, ಅದರಲ್ಲೂ ನೀವು ಕನ್ನಡ ಮಾತಾಡ್ತಾ ಇದ್ರೆ ಕನ್ನಡದವರೇ ಆಗ್ಬಿಟ್ಟಿದ್ರ ಪಾರುಲ್ ಯಾದವ್ ಅವರು. ಸೊ ಕನ್ನಡಿಗರ ಪ್ರೀತಿ ಬಗ್ಗೆ ಏನ್ ಹೇಳ್ತೀರಾ ಅಂತ? ಸೊ ನಾನು ಮೊದಲೇ ಆಲ್ಸೋ ಐ ಸೆಡ್ ದಿಸ್ ಥಿಂಗ್ ದಟ್ ನಾನು ತಮಿಳ್ ಅಲ್ಲಿ ಮೂವಿ ಮಾಡಿದ್ರೆ, ನಾನು ಮಲಯಾಳಂ ಸಿನಿಮಾ ಅಲ್ಲಿ ಮೂವಿ ಮಾಡಿದ್ರೆ, ಬಟ್ ನನಗೆ ವಾಟ್ ಎವರ್ ಫೇಮ್, ನೇಮ್ ಐವ್ ಗಾಟ್ ಆನ್ ಲವ್, ಪ್ರೀತಿ ನನಗೆ ಸಿಕ್ಕಿದ್ರೆ ಇಸ್ ಬಿಕಾಸ್ ಆಫ್ ಕನ್ನಡ ಮೂವಿ. ನನ್ನ ಫಸ್ಟ್ ಮೂವಿ ಗೋವಿಂದ ನನಗೆ ಜಾಸ್ತಿ ಪ್ರೀತಿ ಸಿಕ್ಕಿದ್ರಿ. And I love Kannada people. They are very warm. They're very welcoming. So 10 years ago, nan first movie madide, 13 or 12 years ago. So yeah, so I've always liked Kannadiga people, and they're very warm and sweet and welcoming always. Madam, ಮತ್ತೆ ಶಿವಾಜಿ ನಗರದ ಸಾಂಗ್ ರಾಜಾ, ಆ ಸಾಂಗ್ ಆಗಿರ್ಬೋದು, ಪ್ಯಾರ್ಗೆ ಆಕ್ಟಿವೇಟ್ ಆಗಿರ್ಬೋದು, ಅಥವಾ ಬಚ್ಚನ್ ಸಿನಿಮಾದಲ್ಲಿ ಅಂಜಲಿ, ಈ ಸಾಂಗ್ಸ್ ನೆಲ್ಲನೂ ಕೂಡ ನಿಮ್ಮ ಆಕ್ಟಿಂಗ್ ಆಗಿರ್ಬೋದು, ನಿಮ್ಮ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಕನ್ನಡಿಗರಂತೂ ಫುಲ್ ಫ್ಲಾಟ್ ಆಗ್ಬಿಟ್ಟಿದ್ದಾರೆ, ಫಿದಾ ಆಗ್ಬಿಟ್ಟಿದ್ದಾರೆ. ಸೊ ಮತ್ತೆ ಯಾವಾಗ ಅಂತ ಆತರ ಒಂದು ಸಾಂಗ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಪಾರುಲ್ ಯಾದವ್ ಕಡೆಯಿಂದ? ಸೊ ಯು ರೈಟ್, ನಾನು ಪ್ಯಾರ್ಗೆ ಆಗ್ಬಿಟ್ಟೈತೆ ಮಾಡಿದ್ರೆ ಜಾಸ್ತಿ ಹಿಟ್ ಆಗಿದ್ರೆ. I don't think I'm a good dancer, but ಜನಗೆ ಆ ತರ ಫೀಲ್ ಆಗಿರುತ್ತೆ. ನಾನು ತುಂಬಾ ಒಳ್ಳೆ ಡಾನ್ಸರ್ ಇದೆ ಆ ತರ. ಆಮೇಲೆ ನಾನು ಅಕಲ್ ಬೆನ್ನೆ ಮಾಡಿದ್ರೆ ಸ್ಪೆಷಲ್ ಸಾಂಗ್ ಇನ್ ಗಣೇಶ್ ಮೂವಿ. ಅಂಡ್ ದೆನ್ ಇಫ್ ಯು ಸಿ ಅಂಜಲಿ ಆರ್ ಯು ಸಿ ಜೆಸ್ಸಿ ಅಲ್ಲಿ ನಾನು ಸಾಂಗ್ ಮಾಡಿದ್ರೆ. ಸೊ ಯಾ, ಯು ಆರ್ ರೈಟ್, ಐ ಆಮ್ ಕ್ರೇವಿಂಗ್ ಬಿಕಾಸ್ ನನಗೆ ಡಾನ್ಸ್ ಮಾಡೋಕೆ ತುಂಬಾ ಇಷ್ಟ. ಸೊ ದಿಸ್ ಹೊಸ ಮೂವಿಯಲ್ಲಿ ಐ ಆಮ್ ಪ್ಲಾನಿಂಗ್ ಟು ಡೂ ದಟ್ ಕೈಂಡ್ ಆಫ್ ಡಾನ್ಸ್ ವೇರ್ ಆಡಿಯನ್ಸ್ಗೆ ನಾವು ಆಡಿಯನ್ಸ್ ಡಿಸರ್ವ್ ಅ ನ್ಯೂ ಸಾಂಗ್, ಬಿಕಾಸ್ ಐ ಥಿಂಕ್ ಪ್ಯಾರ್ಗೆ ಆಗ್ಬಿಟ್ಟೈತೆ ಅಕಲ್ ಬೆನ್ನಿ. And by the way, Shivaji Nagar, Kariya is my favorite song. We're sounding racist, but ನನಗೆ Kariya ಜಾಸ್ತಿ ಇಷ್ಟ. So yeah, something like that kind of similar song where I can dance and perform, we are aiming to do in a new movie. ಬಚ್ಚನ್ ಸಿನಿಮಾದ ಮೂಲಕ ಕಿಚ್ಚ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರಿ. ಸೊ ಕಿಚ್ಚ ಮತ್ತೆ ದರ್ಶನ್ ಅವ್ರ ಅಂತಂದ್ರೆ ಒಳ್ಳೆ ಫ್ರೆಂಡ್ಶಿಪ್ ಇರುವಂತದ್ದು ಸ್ಯಾಂಡಲ್ವುಡ್ ಅಲ್ಲಿ. ದರ್ಶನ್ ಅವ್ರ ಒಟ್ಟಿಗೆ ಯಾವಾಗ ಸ್ಕ್ರೀನ್ ಶೇರ್ ಮಾಡ್ತೀರಾ? ನಾನು ದರ್ಶನ್ ಸರ್ ಜೊತೆ ನಾನು ಸಿನಿಮಾ ಮಾಡಿಲ್ಲ. ಐ ವುಡ್ ಲವ್ ಟು ಆಕ್ಟ್.
ಓನ್ಲಿ ಒನ್ ಟೆನ್ಷನ್ ಇದೆ, ಈಸ್ ತುಂಬಾ ಟಾಲ್ ಇದೆ. ಈವನ್ ಸುದೀಪ್ ಸರ್ ಇಸ್ ವೆರಿ ಟಾಲ್, ಬಟ್ ದರ್ಶನ್ ಇಸ್ ವೆರಿ ವೆರಿ ಟಾಲ್. ಬಟ್ ನನಗೆ ಮಾಡಕ್ಕೆ ಆಸೆ ಇದೆ ದರ್ಶನ್ ಸರ್ ಜೊತೆ. ಯಶ್ ನನಗೆ ತುಂಬಾ ತುಂಬಾ ಇಷ್ಟ, ಬಟ್ ಎಸ್ ದರ್ಶನ್ ಸರ್ ಐ ವುಡ್ ಲವ್ ಟು ವರ್ಕ್ ವಿತ್ ಹಿಮ್. ಯಶ್ ಅವ್ರು ಈಗ ಟಾಕ್ಸಿಕ್ ಆಗಿರ್ಬೋದು, ರಾಮಾಯಣದಲ್ಲಿ ವೇಟ್ ಮಾಡ್ತಾ ಇದ್ದಾನೆ, ವೇಟ್ ಮಾಡ್ತಿದ್ವಿ. ವೆನ್ ಇಸ್ ಇಟ್ ರಿಲೀಸಿಂಗ್? ಇನ್ಕೆ ಸಿಕ್ಕಿದ್ರೆ ಆ ಒಂದು ಚಾನ್ಸ್ ಸಿಕ್ಕಿದ್ರೆ ಯಶ್ ಅವರೊಟ್ಟಿಗೆ ಮಾಡುವಂತ ಚಾನ್ಸ್ ಸಿಕ್ಕಿದ್ರೆ, ರಾಮಾಯಣ ಆಗಿರ್ಬೋದು, ಟಾಕ್ಸಿಕ್ ಆಗಿರ್ಬೋದು, ಯಾವ ಒಂದು ಕ್ಯಾರೆಕ್ಟರ್ ಮಾಡ್ತೀರಾ ಅಂತ? If he is playing a Raman, then I will play Mandodari, if I'm not wrong. If he's playing Ram, I would like to play Sita. ಮ್ಯಾಮ್, ಪಾರುಲ್ ಯಾದವ್ ಅವರ ಸ್ಕಿನ್ ತುಂಬಾನೇ ಪಳಪಳ ಅಂತ ಹೊಳಿತಾ ಇದೆ, ತುಂಬಾ ಶೈನಿಂಗ್ ಆಗಿದೆ. Really? Sweat ಇದೆ. ನಿಮ್ಮ ಸ್ಕಿನ್ ಕೇರ್ ರೊಟೀನ್ಸ್ ಎಲ್ಲ ಹೆಂಗಿರುತ್ತೆ ಅಂತ? ನಾನು ಜಾಸ್ತಿ ನೀರು ಕೊಡ್ತಾರೆ. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಆಮೇಲೆ ಯಾವಾಗ್ಲೂ ನಾನು ಮೇಕಪ್ ಹಾಕಿದ್ರೆ, ಸೊ ಐ ವಿಲ್ ಫಸ್ಟ್ ಟೇಕ್ ಆಫ್ ಮೈ ಮೇಕಪ್, ದೆನ್ ಐ ಗೋ ಟು ಸ್ಲೀಪ್. But simple moisturizer pharmacy, you don't have to have expensive cream. Simple moisturizer kuda hakidre parvailla. But I think I eat very clean food, vegetarian ide, so I don't eat fried food, I don't eat junks. White maida tara nanu I don't eat fried food. I think that is what I would say. But thank you for the compliment. ವರ್ಕೌಟ್ ಎಲ್ಲಾನು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡ್ತಿದ್ದೆ, ವರ್ಕೌಟ್ ವಿಡಿಯೋಸ್ ಎಲ್ಲ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಿರ್ತೀರಾ. ಪ್ರತಿಯೊಂದು ಸಿನಿಮಾಗೂ ಕ್ಯಾರೆಕ್ಟರೈಸೇಷನ್ ತಕ್ಕಂಗೆ ನಿಮ್ಮ ಬಾಡಿ ಶೇಪ್ ಆಗಿರ್ಬೋದು ಅಂಡ್ ಲೈಕ್ ಫಿಟ್ನೆಸ್ ಫ್ರೀಕ್ ಇದ್ದೀರಾ ತುಂಬಾನೇ. I am. ಸೊ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ ಪರ್ ಡೇಗೆ? So I think from the age of 14 ನಾನು ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ. ಸೊ ಪ್ರತಿದಿನ ನಾನು 1.5 hour ವೇಟ್ ಟ್ರೈನಿಂಗ್ ಮಾಡ್ತಾರೆ. ಎಲ್ಲರಿಗೂ ಫೀಲ್ ಆಗ್ತಾ ಇದೆ ಕಾರ್ಡಿಯೋ ಜಾಸ್ತಿ ಇಂಪಾರ್ಟೆಂಟ್ ಇದೆ, ಬಟ್ ವೇಟ್ ಟ್ರೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಯೋರ್ ಮಸಲ್ ಹ್ಯಾಸ್ ಟು ಟೇಕ್ ಯೋರ್ ವೇಟ್, ನಾಟ್ ಯೋರ್ ಬೋನ್ಸ್. ಸೊ ಅದಕ್ಕೋಸ್ಕರ ವೇಟ್ ಟ್ರೈನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಆದ್ಮೇಲೆ 1 hour ಪ್ರತಿದಿನ ನಾನು ಡಾನ್ಸ್ ಮಾಡ್ತೀನಿ. ಇದ ಕಥಕ್ ಡಾನ್ಸ್ ಇದೆ, ಇದ ಬಾಲಿವುಡ್ ಡಾನ್ಸ್ ಇದೆ, ಇದ ವೆಸ್ಟರ್ನ್ ಡಾನ್ಸ್ ಫಾರ್ಮ್. So 2 hours, 2.5 hours I every day do exercise. Admele if I get time I play paddle ball. You know paddle ball? Pickle ball. Pickle ball. You play no? Okay. ನಮ್ಮೆಲ್ಲ ದೇಸಿ ಕಬಡ್ಡಿ kabaddi I have played, but I was a child. But admele in fashion nalli pickle ball ide. You know lawn tennis, right? Lawn tennis tara ide, but swalpa chick ಕೋಡ್ ಬೇಕು, ಜಾಸ್ತಿ ದೊಡ್ಡ ಕೋಡ್ ಬೇಡ. ಅಂಡ್ ಐ ಪ್ಲೇ ಪಿಕಲ್ ಬಾಲ್. ಸೊ ನನಗೆ ಪಿಕಲ್ ಬಾಲ್ ತುಂಬಾ ತುಂಬಾ ಇಷ್ಟ. ಸೊ ಇಟ್ಸ್ ವೆರಿ ಅಡಿಕ್ಟಿವ್. ಐ ಲೈಕ್ ಪಿಕಲ್ ಬಾಲ್. ಬೇಸಿಕಲಿ ಆಕ್ಟ್ರೆಸ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ ಅಂತೂ ಔಟ್ಡೋರ್ ಶೂಟ್ಸ್ ಇಂಡೋರ್ ಶೂಟ್ಸ್ ಹೋದಾಗೆಲ್ಲ ಡಸ್ಟ್ ಎಲ್ಲ ತುಂಬಿಕೊಂಡಾಗಿರೋದು ಅಥವಾ ಎವ್ರಿ ಡೇ ಮೇಕಪ್ ಹಚ್ಚೋದ್ರಿಂದ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ಸ್ಕಿನ್ ಗೆ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಿರ್ತಾ ಅಥವಾ ಔಟ್ಡೋರ್ ಪಾರ್ಲರ್ಸ್ ಎಲ್ಲ ಜಾಸ್ತಿ ಹೋಗ್ತಿರ್ತಾರೆ? No, I don't go to parlors and all, but parlors ಎಲ್ಲ gimmick ಇದೆ. You have to eat very good food, but definitely if skin is good, I don't want normal girl to look at actresses and say, oh, their skin is good. No, we spend lot of money on our skin. ಜಾಸ್ತಿ ದುಡ್ಡು ಖರ್ಚ ಮಾಡ್ತಾರೆ. I'm telling you honestly, we go to not parlor, but we do lot of skin routine, we do lot of skin treatment, and ಜಾಸ್ತಿ ಎಕ್ಸ್ಪೆನ್ಸಿವ್ ಇದೆ. ಸೊ ಐ ಡೋಂಟ್ ವಾಂಟ್ ನಾರ್ಮಲ್ ಹುಡುಗಿ, ಕಾಲೇಜ್ ಹುಡುಗಿ ಫೀಲ್ ಆಗ್ತವೆ, ಓ ಆಕ್ಟ್ರೆಸ್ಗೆ ಬಾಲ್ಲೆಸ್ ಸ್ಕಿನ್ ಇದೆ. ನೋ, ಇವನ್ ವಿ ಹ್ಯಾವ್ ಬ್ಯಾಡ್ ಸ್ಕಿನ್, ಬಟ್ ವಿ ಸ್ಪೆಂಡ್ ಲಾಟ್ ಆಫ್ ಮನಿ on our skin because this is a profession, and profession, this is like an investment, so we do. But yes, you have to pay a lot of attention and makeup. I will take off my makeup and then sleep. I put a lot of moisturizer. I do put a lot of serums. Admele lot of skin tightening routine ಮಾಡ್ತಾರೆ skin doctor ಕಡೆ. And lot of PRP treatment ಮಾಡ್ತಾರೆ. ಹೇಳಕ್ಕೆ ಸ್ವಲ್ಪ difficult ಇದೆ, but PRP is they take out your blood, centrifuge ಮಾಡ್ತಾರೆ. There's a plasma, right? So they take the plasma out and they put back on your face. So it's a natural thing because I don't like Botox, I don't like fillers. So PRP is like that. So they take your own blood, they centrifuge, they take the plasma and put back on your face. So I don't want normal hudgige feel agta rahe, oh their skin is very good. No, we spend a lot of money. So please don't feel insecure. We do lot of work on your face. ಈಗ ಆಕ್ಟ್ರೆಸ್ ಅಂತಂದ್ಮೇಲೆ ಒಂದೊಂದು ಸಿನಿಮಾಗೂ ಒಂದೊಂದು ಕ್ಯಾರೆಕ್ಟರೈಸೇಷನ್ ಮಾಡಬೇಕಾಗುತ್ತೆ. ಅವಾಗ weight loss, weight reduction ಎಲ್ಲ ಕಂಪಲ್ಸರಿ ಮಾಡಬೇಕು. Yeah, a lot of people are onto Ozempic nowadays and Mounjaro. So none ನಿಜವಾಗ್ಲೂ ಹೇಳ್ತೀರಿ, I don't go onto any of these drugs. Just 2 hours every day I eat, but small meals. I don't eat big meals. I eat small snacks. So ಬೆಳಗ್ಗೆ 8 o'clock 8:30ಗೆ ನಾನು ಸ್ವಲ್ಪ ಟಿಫಿನ್ ಮಾಡ್ತಾರೆ, ಇಡ್ಲಿ, ದೋಸಾ, ಉಪ್ಮಾ, ಪೋಹಾ ತರ. 2 hours ಆದ್ಮೇಲೆ ನಾನು ಚಿಕ್ಕ ಫ್ರೂಟ್ 100 grams, 1 apple or 100 grams of grapes. ಆದ್ಮೇಲೆ 2:30 or 1 o'clock ಗೆ ಊಟ ಮಾಡ್ತೀನಿ. 1 bowl of dal. That also I count my calories. It's a 180 ml bowl which I'll eat dal. I'll not eat more than that. And 180 ml bowl vegetable naan tintini.
and just as one roti, either ragi roti, idu nachni roti, idi bajra roti, but not more than one roti. Roti kuda chikka idde, dodda roti ilva. Okay. ಆದ್ಮೇಲೆ 3-4 o'clock again ನಾನು something badam almonds ತಿಂತಾರೆ, and around 6 o'clock I will finish my dinner, same vegetarian diet, one bowl dal, one bowl vegetables, and I will avoid carbs like chapati. I will not eat in the evening, and I maintain this from last 20 years and I've been eating like this. Yeah, but touchwood, I've never been on any kind of Ozempic or Mounjaro or Atara, fast drugs which can help you reduce weight, which is very unhealthy. It is good for people who have diabetes or people who are obese, who have obesity, but just don't use it for cosmetic purpose, just for looking pretty and all of it. That's what I would say. ಮ್ಯಾಮ್, ಕನ್ನಡಿಗರಿಗೋಸ್ಕರ ಯಾವ್ದಾದ್ರು ಒಂದು ಸಾಂಗ್, ಕನ್ನಡ ಸಾಂಗ್ ಹಾಡೋದಾದ್ರೆ ಪಾರುಲ್ ಯಾದವ್ ಅವರು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ. Oh God, how you do it? ಕನ್ನಡದ ನಟರ ಬಗ್ಗೆ ಪಾರುಲ್ ಯಾದವ್ ಅವರ ಒನ್ ವರ್ಡ್ ಆನ್ಸರ್ ಏನು ಅಂತ ನಮ್ಮ ಕಿಚ್ಚ ಸುದೀಪ್ ಅವರು. Angry young man and very stylish also. Sorry, 2 words ಹೇಳ್ತೀನಿ, ಜಾಸ್ತಿ stylish ಇದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ. And ಅಭಿನಯ ಚಕ್ರವರ್ತಿ. Oh my God, I can go on and on. ಚಾಲೆಂಜ್ ಸ್ಟಾರ್ ದರ್ಶನ್ ಅವರು. ತುಂಬಾ ಒಳ್ಳೆ ಪರ್ಸನಾಲಿಟಿ ಇದೆ, and action ತುಂಬಾ ಇಷ್ಟ. ರಾಕಿಂಗ್ ಸ್ಟಾರ್ ಯಶ್. Good looking, Greek god. ಕೋಮಲ್ ಅವರು. Funny, very funny. ದುನಿಯಾ ವಿಜಯ್. Action king, Cobra. ಫಸ್ಟ್ ಸ್ಟಾರ್ ಪುನೀತ್ ರಾಜ್ಕುಮಾರ್. Oh, I miss him. I really, ಒಳ್ಳೆ ಮನುಷ್ಯ. I really miss him. He was so sweet, yeah. Of course, he's a very good actor, very good dancer, but yeah, you made me sad now. Oh God, I just remembered him. Yeah, very ಒಳ್ಳೆ ಮನುಷ್ಯ. He was a very lovely man. I think he and his father both taught the entire generation to respect fans. I think I've said this many times. Dr. Rajkumar sir helidre, abhimanegalu, devregalu. I think even Puneet sir would follow that, because one day he was launching one of my songs and I had gone to his house, and he noticed fans were waiting outside the house to take picture. So he made sure he sent tea there. Okay, uta madidre ella fan ge. So I think I've learned looking at him that. So yes. And action prince Dhruva Sarja. I have to work with him. I've not worked with him. Dhruva, you listening? I want to work with you. Shivanna, evergreen, always. Yeah. Magutara ide. Of course, 100% Magutara. ಸಿನಿಮಾ ಇಂಡಸ್ಟ್ರಿ ಬರೋದಕ್ಕೆ ಪಾರುಲ್ ಯಾದವ್ ಅವರಿಗೆ ಯಾರು ಇನ್ಸ್ಪಿರೇಷನ್? Madhuri Dixit. Yes. And in South, of course, Dr. Rajkumar sir, Mohanlal, and Rajnikant sir. Yes. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಒಂದಷ್ಟು ಮಾತುಗಳನ್ನ. Thank you, lovely meeting. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಮತ್ತೆ ಆದಷ್ಟು ಹೆಚ್ಚಿನ ಕನ್ನಡ ಸಿನಿಮಾಗಳನ್ನ ಮಾಡಿ ಕನ್ನಡ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿ. ಕನ್ನಡಿಗರಿಗೆ ಏನು ಹೇಳ್ತೀರಾ? ನಿಮ್ ಪ್ರೀತಿ ಬೇಕು, ಜಾಸ್ತಿ ಬೇಕು. For my new movie which is going to release soon. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆದಾಗ್ಲಿ. ಧನ್ಯವಾದ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.